ನಾನು ಮಾತಾಡೋದನ್ನ ಯಾರಾದರೂ ಕೇಳಿಸಿಕೊಂಡ್ರೆ ಅಂತ ಚೀಟಿ ಬರಿತಾ ಇದ್ದೀನಿ. ತರಕಾರಿ ಕಟ್ ಮಾಡೋವಾಗ ಕೈಗೆ ಗಾಯ ಆಯಿತು. ಅದಕ್ಕೆ ಬರವಣಿಗೆ ಮೇಲೆ ಹಿಡಿತ ಸಿಗ್ತಿಲ್ಲ. ನೀನ್ಯಾಕೆ ಹೊಸದಾಗಿ ನನ್ನನ್ನು ಅಮ್ಮ ಅಂತ ಕರೀತಿದ್ಯಾ? ಈಗ ನಿಮ್ಮ ಅಮ್ಮನ ಹತ್ರ ಏನು ಮಾತಾಡಬೇಕು ಅಂತ ಇದ್ದೀರೋ ಅದನ್ನು ಈ ಚೀಟಿಲಿ ಬರೆದು ಕೇಳಿ. ಅವರು ನಾನು ಅಂದ್ಕೊಂಡು ಉತ್ತರ ಕೊಡ್ತಾರೆ. ಅಮ್ಮ, ಹೇಗಿದ್ದೀರಾ? ಯಾಕೆ ನೀನು ಮಾತಾಡ್ತಿಲ್ಲ? ನಿನ್ನ ಬರವಣಿಗೆ ಯಾಕೆ ಬೇರೆ ಥರ ಇದೆ? ಉಸಿರೇ ನನ್ನುಸಿರೇ ನೀನಮ್ಮ, ಉಸಿರೇ 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 ನಾನು ಮಾತಾಡೋದನ್ನ ಯಾರಾದರೂ ಕೇಳಿಸಿಕೊಂಡ್ರೆ ಅಂತ ಚೀಟಿ ಬರಿತಾ ಇದ್ದೀನಿ. ತರಕಾರಿ ಕಟ್ ಮಾಡೋವಾಗ ಕೈಗೆ ಗಾಯ ಆಯಿತು. ಅದಕ್ಕೆ ಬರವಣಿಗೆ ಮೇಲೆ ಹಿಡಿತ ಸಿಗ್ತಿಲ್ಲ. ನೀನ್ಯಾಕೆ ಹೊಸದಾಗಿ ನನ್ನನ್ನು ಅಮ್ಮ ಅಂತ ಕರೀತಿದ್ಯಾ? ಇವತ್ತ್ಯಾಕೋ ಅಮ್ಮ ತುಂಬ ನೆನಪಾಗ್ತಿದ್ದಾರೆ.
ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಅಮ್ಮ ಅಂದ್ರೆ ಅಷ್ಟೊಂದು ಇಷ್ಟ ನಿನ್ನೆ ಮಗು ನಿನಗೆ. ಹಣ ಮುದ್ದೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಅಮ್ಮ ಅಂದ್ರೆ ನನ್ನ ಪಾಲಿನ ದೇವ್ರು. ಕಣಜವೇ ಕೊರಗಿ ನಿಂತರೆ ನನ್ನುಸಿರೆ ನನ್ನ ಕೊಂದಿದೆ. ಅಮ್ಮ ಅಂದ್ರೆ ನನ್ನ ಪಾಲಿನ ದೇವರು. ಅಮ್ಮ, ನೀನ್ ಮಡ್ಲಲ್ಲಿ ಮಲಗಬೇಕು ಅಂತ ಆಸೆ ಆಗ್ತಿದೆ ನನಗೆ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜಕ್ಕೆ ಕೊರಗಿ ನಿಂತರೆ ನಾನು ನಿನ್ನ ಪಕ್ಕದಲ್ಲೇ ಇದ್ದೀನಿ ಅಂದ್ಕೊಂಡು ಮಲಗು. ನಿನ್ನ ತಲೆ ನನ್ನ ಮಡಿಲನ್ನು ತಾಕುತ್ತೆ. ದೊಡ್ಡಮ್ಮ ತುಂಬಾ ಕೋಪದಲ್ಲಿರೋ ಹಾಗಿದೆ. ರಚನಾ ಅಕ್ಕ ಮನೆಗೆ ಹೋಗಿದ್ದೆ ಅಂದ್ರೆ ಬೈತಾರೇನೋ. ಬೇರೆ ಏನೋ ಹೇಳಿ ಮ್ಯಾನೇಜ್ ಮಾಡ್ಬೇಕು. ಅಮ್ಮ, ಇವತ್ ಯಾಕೋ ತುಂಬಾ ಹಸ್ವಾಗ್ತಾ ಇದೆ. ಅಡ್ಗೆಗೆ ಏನ್ ಮಾಡಿದ್ಯಾ? ಎಲ್ಲಿಗೆ ಹೋಗಿ ಬರ್ತಿದ್ಯಾ? ಅದು ಒಂದ್ ಪ್ರಾಜೆಕ್ಟ್ ವರ್ಕ್ ಇತ್ತು ದೊಡ್ಡಮ್ಮ, ಅದಕ್ಕೆ ಫ್ರೆಂಡ್ ಮನೆಗೆ ಹೋಗಿ ಬರ್ತಾ ಇದ್ದೀನಿ. ಯಾರ ಫ್ರೆಂಡು? ಅದು ರಾಜೇಶ್ವರಿ ಅಂತ, ನನ್ ಕಾಲೇಜ್ ಮೇಟ್. ಫೋನ್ ಮಾಡು ಅವಳಿಗೆ, ನಾನ್ ಮಾತಾಡ್ಬೇಕು. ಫೋನ್ ಮಾಡು. ಅದ್ ಯಾವ ಪ್ರಾಜೆಕ್ಟ್ ವರ್ಕು ಅಂತ ತಿಳ್ಕೋಬೇಕು ನಾನು. ರಚನಾ ಸಹವಾಸ ಮಾಡ್ಬೇಡ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಯಾವ ಧೈರ್ಯದ ಮೇಲೆ ಹೋಗಿದ್ದೆ ಅಲ್ಲಿ ನೀನು? ಅಕ್ಕ, ಅಕ್ಕ, ಏನೋ ಅಕ್ಕನ ಮೇಲ್ ಪ್ರೀತಿಗೆ ಅವಳು ರಚ್ಚು ಮನೆಗೆ ಹೋಗ್ ಬಂದ್ಬಿಟ್ಟಿದ್ದಾಳೆ. ಇದೊಂದ್ಸಲ ಕ್ಷಮಿಸ್ಬಿಡಿ ಅಕ್ಕ. ನಾವು ಅವಳಿಗೆ ಬುದ್ಧಿ ಹೇಳ್ತೀವಿ, ಅದಕ್ಕೆ ನೀವು ಕೋಪ ಮಾಡ್ಕೋಬೇಡಿ. ದೊಡ್ಡಮ್ಮನಿಗೆ ಯಾಕಿಷ್ಟು ಕೋಪ ಬರ್ತಿದೆ ಡ್ಯಾಡ್? ಆದಷ್ಟು ಬೇಗ ಇವ್ರನ್ನ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬೇಕು. ಸೈಕಿಯಾಟ್ರಿಸ್ಟ್ ಹತ್ರ ಮೊದಲು ನಿನ್ನನ್ನು ಕರ್ಕೊಂಡು ಹೋಗ್ಬೇಕು. ಅಕ್ಕ ಹೇಳಿದ್ರು ತಾನೆ ರಚನನ್ ತಂಟೆಗೆ ಹೋಗ್ಬೇಡ ಅಂತ. ಆದ್ರೂ ಅವ್ರ ಮಾತ್ ಮೀರಿ ಯಾಕೆ ಹೋದೆ? ಅಮ್ಮ, ಅದು ನಿನ್ ವಿವರಣೆ ನನಗ್ ಬೇಕಾಗಿಲ್ಲ. ನೋಡು, ಈ ಮನೆಯಲ್ಲಿ ವಜ್ರೇಶ್ವರಿ ಅಕ್ಕನೇ ನಮ್ಗೆಲ್ಲ ಮೊದ್ಲು, ಆಮೇಲೆ ಮಿಕ್ದವ್ರೆಲ್ಲ. ಹೆತ್ತ ಮಗಳಾದ್ರೂ ಸರಿನೇ. ದೊಡ್ಡಮ್ಮನಿಗೆ ನಮ್ಮನ್ನ ಬಿಟ್ರೆ ಯಾರೂ ಇಲ್ಲ, ನಮ್ಗೆ ಅವ್ರನ್ನ ಬಿಟ್ರೆ ಯಾರೂ ಇಲ್ಲ. ಅವ್ರಿಗೋಸ್ಕರ ನಾವು, ನಮ್ಗೋಸ್ಕರ ಅವರು ಬದುಕ್ತಾ ಇದ್ದೀವಿ.
ನಿಮ್ ದೊಡ್ಡಮ್ಮ ಏನಾದ್ರು ಹೇಳಿದ್ರೆ ಅದು ನಮ್ಮ ಒಳ್ಳೇದಕ್ಕೆ. ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ, ಅವ್ರ ಮಾತನ್ನ ಯಾವತ್ತೂ ಕ್ರಾಸ್ ಮಾಡಕ್ ಹೋಗ್ಬೇಡ. ಅಪಾಯ ನಿನ್ನಿಂದಾಗಿ ನಮ್ಮ ಮನೆಯವ್ರಿಗೂ ಬರೋದು ಬೇಡ ಅಂತ ಅವ್ರು ಆತಂಕ ಪಡ್ತಿದ್ದಾರೆ. ಅಪ್ಪಾಯನ ಏನದು? ಅದೆಲ್ಲ ನಿನಗ್ ಯಾಕೆ? ದೊಡ್ಡೋರು ಹೇಳ್ತಿದಾರೆ ತಾನೆ, ಅಷ್ಟು ಮಾಡು. ಸಣ್ಣ ಹುಡುಗಿ ನೀನು, ಅಧಿಕ ಪ್ರಸಂಗತನ ಬೇಕಾಗಿಲ್ಲ. ರಚ್ಚು, ಈ ವನವಾಸ ನಂಗಿನ್ನು ಎಷ್ಟು ದಿವಸ? ಎಲ್ರ ಹಾಗೆ ನನ್ನ ಅಮ್ಮನ ನೋಡೋದು ಯಾವಾಗ? ಅವ್ರಿಗೆ ಕತ್ಲೆ ಕೋಣೆಯಿಂದ ಹೊರಗೆ ಬರೋದು ಯಾವಾಗ? ಮತ್ತೆ ಈ ನವರಾತ್ರಿ ಒಳಗೆ ಈ ಕತ್ಲೆ ಕೋಣೆಯಿಂದ ಹೊರಗೆ ಬರ್ತಾರೆ. ರಚ್ಚು, ಏನು ಹೇಳ್ತಾ ಇದೀಯಾ? ನಂಗೆ ನಂಬಕ್ಕೆ ಆಗ್ತಿಲ್ಲ. ನಿಜನಾ? ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ, ಈ ವಿಜಯದಶಮಿ ದಿನ ನಾನು ಇವ್ರನ್ನ ಈ ಕತ್ಲೆ ಕೋಣೆಯಿಂದ ಹೊರಗೆ ಕರ್ಕೊಂಡು ಬರ್ತೀನಿ. ರಚ್ಚು, ನಿನ್ನ ಮಾತು ಕೇಳಿದ್ರೆ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ. ನೀನು ಸ್ಟಾರ್. ನೀನು ಹೇಳಿದ್ರೆ ಖಂಡಿತ ನಡೆಯುತ್ತದು. ಅಮ್ಮ ಈ ಕತ್ಲೆ ಕೊನೆಯಿಂದ ಆಚೆ ಬರ್ತಾರೆ ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗ್ತದೆ ನನಗೆ.